ಹರಹೆ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಅಮೆರಿಕದಲ್ಲಿ ಒಂದು 10 ನಿಮಿಷದ ಸಿನಿಮಾ ಪ್ರದರ್ಶನ ಆಯಿತು. ಕೇವಲ 10 ನಿಮಿಷ ಅವಾರ್ಡ್ ಸಿಕ್ತು. ಬಹಳಷ್ಟು ಕಡೆ ಅದರದ್ದು ಪ್ರಚಾರ ಆಯಿತು. ಬಹಳ ಒಳ್ಳೆಯ ಸಿನಿಮಾ, ಬಹಳ ಜನರು ಇದನ್ನು ಅಪೇಕ್ಷೆ ಮಾಡಿ ನೋಡ್ತಾ ಇದ್ದಾರ ಅಂಥೇಳಿ ಒಮ್ಮೆ ಬಹಳ ಜನರು ಹೋದರು ಸಿನಿಮಾಕ್ಕೆ. ಆ ಸಿನಿಮಾ 10 ನಿಮಿಷದ್ದು ಅವಾರ್ಡ್ ಸಿಕ್ಕದ ಎಲ್ಲ ಕಡೆ ಅದಕ್ಕೆ ಅಷ್ಟು ಜಯ ಜಯಕಾರ, ಭಾಳ ಒಳ್ಳೆ ಸಿನಿಮಾ ಅಂತ ಹೊಗಳಿಕೆ. ಇದನ್ನು ನೋಡಬೇಕು ಅಂತ ಹೇಳಿ ಒಂದು ಸಲ ಥಿಯೇಟರ್ ತುಂಬ ಮಂದಿ ಕೂತಿದ್ದು. ಸಿನಿಮಾ ಪ್ರಾರಂಭ ಆಯಿತು. 1 ನಿಮಿಷ ಸೀಲಿಂಗ್ ತೋರಿಸ್ಲಿಕ್ಕತ್ರು, ಬರೇ ಸೀಲಿಂಗ್. 2 ನಿಮಿಷ ಬರೇ ಸೀಲಿಂಗ್, 3 ನಿಮಿಷ, 4 ನಿಮಿಷ, 5 ನಿಮಿಷ ಬರೇ ಸೀಲಿಂಗ್. ಮುಂದಕ್ಕೆ ಹೋಗವಲ್ದು ಸಿನಿಮಾ. ಎಲ್ಲರಿಗೆ ಆಶ್ಚರ್ಯ, ಮಾತಾಡ್ಲಿಕ್ಕಂದ್ರು ಏನಿದೆ, ಏನೋ ಸ್ಟಕಪ್ ಆಗ್ಯದ, ಅದ್ರದ್ದು ಏನಾದರೂ ಇದಾಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್. ಸಿನಿಮಾ ಮುಂದಕ್ಕೆ ಹೋಗಲ್ದು. 5 ನಿಮಿಷದಿಂದ ನೋಡ್ತಾ ಇದ್ದೀವಿ, ಬರೀ ಸೀಲಿಂಗ್ ತೋರಿಸ್ತಾ ಇದ್ದಾರೆ. ಛತ್ ಸೀಲಿಂಗ್ ಏನೂ ಇಲ್ಲ. ಯಾಕೆ ಈಗ 6 ನಿಮಿಷ, 7 ನಿಮಿಷ, 8 ನಿಮಿಷ ಆಯಿತು, ಬರೇ ಸೀಲಿಂಗ್. ಒದರ್ಲಿಕ್ಕೆ ಚಾಲು ಮಾಡಿದ್ರು ಮಂದಿ, ಕೇಕೆ ಹೊಡಿಲಿಕ್ಕತ್ರು. ಏನಾಗಿದೆ ನೋಡ್ರಿ, ಸ್ಟಕಪ್ ಆಗಿದೆ, ಏನಾಗಿದೆ, ಬರೇ ಸೀಲಿಂಗ್ ತೋರಿಸ್ತಾ ಇದ್ದೀರಿ. ಗದ್ದಲಿ ಮಾಡ್ಲಿಕ್ಕತ್ರು, ಬಾಗಿಲುಗಳು ತೆಗೆದ್ರು, ಕೆಲವು ಮಂದಿ ಹೊರಗೆ ಹೋಗ್ಲಿಕ್ಕೆ ತಯಾರಾದ್ರು. ಮನುಷ್ಯರಿಗೆ ಹುಚ್ಚದಂಗೆ 8 ನಿಮಿಷದಿಂದ ಬರೇ ಒಂದು ಸೀಲಿಂಗ್ ತೋರಿಸ್ತಾ ಇದ್ದಾರ. ಏನಿದು ವಿಚಿತ್ರ. ನಾವು ಎಷ್ಟು ರೊಕ್ಕ ಕೊಟ್ಟು ಬಂದೀವಿ ಸಿನಿಮಾಕ್ಕೆ ನೋಡ್ಬೇಕಂತ ಹೇಳಿ. 10 ನಿಮಿಷದ ಸಿನಿಮಾ ಅಂತ ಹೇಳ್ತಾರೆ, 8 ನಿಮಿಷ ಆಲ್ರೆಡಿ ಆಗೋಯ್ತು. ಇನ್ನು 2 ನಿಮಿಷದಲ್ಲಿ ಏನು ಸಿನಿಮಾ ತೋರಿಸ್ತಾರ? 9 ನಿಮಿಷ ಆಯ್ತು, ಮತ್ತೆ ಸೀಲಿಂಗೆ. ಅವರ ಸಹನೆ ಮೀರಿ ಹೋಗ್ಬಿಡ್ತು. ಇನ್ನೇನು ಥಿಯೇಟರ್ನೆಲ್ಲ ಹೊಡಿತಾರೆ ನಂಬಷ್ಟರ ಮಟ್ಟಿಗೆ ಒದರ್ಲಿಕ್ಕೆ ಚಾಲು ಮಾಡಿದ್ರು. ಆವಾಗ 9 ನಿಮಿಷ ಆಗೋಣ ಅದ್ರದ್ದು ಸ್ವಲ್ಪ ಸೀಲಿಂಗ್ ಚೇಂಜ್ ಆಯಿತು. ಆ ಸ್ಕ್ರೀನ್ ಬೇರೆ ಬಂತು. ಅದರಲ್ಲಿ ಒಬ್ಬ ಮನುಷ್ಯ ಮಲಗಿದ್ದಾನ. 10-15 ವರ್ಷದಿಂದ ಒಂದು ಬಿಮಾರಿಯಲ್ಲಿದ್ದಾನ ಆ ಮನುಷ್ಯ. ಕಣ್ಣು ಗುಡ್ಡು ಅಚ್ಚಗಡೆ ತಿರುಗೋದಿಲ್ಲ, ಗೋಣು ನಿಂದಿರೋದಿಲ್ಲ, ಕೂಡ ಹಂಗಿಲ್ಲ, ಬರೇ ಮಲಗಿರಬೇಕು. ಯುವಕ, ಪಾಪ 25-30 ವರ್ಷದ ಯುವಕ. 15 ವರ್ಷದಿಂದ ಒಂದೇ ಜಾಗದಲ್ಲಿ ಮಲಗಿದ್ದಾನ, ಬರೇ ಸೀಲಿಂಗ್ ನೋಡ್ತಾ ಇದ್ದಾನ. ಅವನ ಕಣ್ಣಿನ ಗುಡ್ಡು ಸಹಿತ ಅಚ್ಚಗಡೆ ಆಗೋದಿಲ್ಲ. ಶ್ವಾಸ ನಡೀತದ, ಆಹಾರ ಹೋಗ್ತದೆ, ಎಲ್ಲ ಆಗ್ತದ. ಆದ್ರೆ ಅವನಿಗೆ ಆ ರೀತಿ ಬಿಮಾರಿ ಅದ. ಅವನ ಕಣ್ಣಿನ ಗುಡ್ಡು ಸಹಿತ ಅಚ್ಚಗಡೆ ತಿರುಗೋದಿಲ್ಲ, ಎದ್ದೇಳಂಗಿಲ್ಲ, ಕೂಡಂಗಿಲ್ಲ, ನಡೆಯೋಂಗಿಲ್ಲ, ಯಾರ ಜೊತೆಗೆ ಮಾತಾಡಂಗಿಲ್ಲ, ಮೌನ. ಕರೆಕ್ಟ್ ನೋಡ್ತಾ ಇದ್ದಾನೆ ಸೀಲಿಂಗ್. 15 ವರ್ಷದಿಂದ ಕಂಟಿನ್ಯೂಸ್ ಹಗಲು ರಾತ್ರಿ ಕಣ್ಣು ಸಹಿತ ಮುಚ್ಚುವಲ್ಲ, ಬರೀ ಸೀಲಿಂಗ್ ನೋಡ್ತಾ ಇದ್ದಾನ. ಅವನ ವೇದನೆ ಎಷ್ಟಿರಬೇಕು, ಅವನ ತ್ರಾಸ ಎಷ್ಟಿರಬೇಕು, ಅವ ಯಾವ ರೀತಿ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಿರ್ಬೇಕು ನೋಡ್ರಿ. ಭಗವಂತ ನಿಮಗೆಲ್ಲ ಇಷ್ಟು ಕೊಟ್ಟಿದ್ದಾನ. ನೀವು ತಿರುಗಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಜಗತ್ ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಹೋಗ್ತಾ ಇದ್ದೀರಿ, ಬರ್ತಾ ಇದ್ದೀರಿ, ಜೀವನನ ಅನುಭವಿಸ್ತಾ ಇದ್ದೀರಿ. ಆ ವ್ಯಕ್ತಿ ನೋಡ್ರಿ 15 ವರ್ಷದಿಂದ ಕೇವಲ ಒಂದು ಸೀಲಿಂಗ್ ನೋಡ್ತಾ ಇದ್ದಾನ. ಮಾತು ಬರೋದಿಲ್ಲ, ಬೇರೆ ಏನೋ ಆಕ್ಟಿವಿಟೀಸ್ ಇಲ್ಲ. ನಿಮಗೆ ಭಗವಂತ ಎಲ್ಲ ಕೊಟ್ಟಿದ್ದಾನ. 10 ನಿಮಿಷ ನಿಮಗೆ ಸೀಲಿಂಗ್ ತೋರಿಸಿದ್ರೆ ಅಷ್ಟು ಸಿಟ್ಟು ಬಂತು, ಅಷ್ಟು ಎಮೋಷನ್ ಆದ್ರಿ, ಅಷ್ಟು ಗದ್ದಲಿ ಮಾಡ್ಲಿಕ್ಕಂದ್ರಿ. ಈ ಮನುಷ್ಯನ ಗತಿ ಏನು? ಕಳೆದ 15 ವರ್ಷದಿಂದ ಸೀಲಿಂಗ್ ಒಂದೇ ನೋಡ್ತಾ ಇರ್ತಕ್ಕಂಥ ಮನುಷ್ಯನ ಗತಿ ಏನು? ಒಮ್ಮೆ ಆಲೋಚನೆ ಮಾಡ್ರಿ ಅಂತ ಹೇಳಿ ಸಿನಿಮಾದಾಗ ಕೂತವ್ರ ಕಣ್ಣಲ್ಲಿ ನೀರು ಬಂತು ಬಹಳ ಜನರಿಗೆ. ಹೇ ಭಗವಂತ, ಎಂಥ ಪರಿಸ್ಥಿತಿಯಲ್ಲಿ ಪಾಪ ಆ ಮನುಷ್ಯನ ಇಟ್ಟಿದ್ದಿ ಅಂಥೇಳಿ ಬಹಳ ಜನರು ಕಣ್ಣಲ್ಲಿ ನೀರು ತಂದ್ಕೊಂಡ್ರಂತ ನೋಡ್ರಿ. ಅದಕ್ಕೋಸ್ಕರ ಪ್ರತಿದಿನ ನಾನು ಇದಕ್ಕಿಂತ ಮೊದಲು ಹೇಳ್ತಾ ಇದ್ದೆ, 2.5 ಲಕ್ಷ ಜನರು ಸಾಯ್ತಾರೆ. ಭಗವಂತ ನಾಳೆ ಸಾಯುವವರದ್ದು ಲಿಸ್ಟ್ ಇವತ್ತು ತಯಾರು ಮಾಡ್ತಾನೆ. 800 ಕೋಟಿ ಜನರಲ್ಲಿ 2.5 ಲಕ್ಷ ಜನರು ನಾಳೆ ಸಾಯೋರಿದ್ದಾರ, ನಾಡ್ದು ಸಾಯೋರಿದ್ದಾರ. ಲಿಸ್ಟ್ ಡೈಲಿ ತಯಾರಾಗ್ತಾ ಇರ್ತದೆ. ನಾವು ಮುಂಜಾನೆ ಸೂರ್ಯೋದಯ ನೋಡಿದ ನಂತರ ಭಗವಂತನಿಗೆ ಧನ್ಯತೆ ವ್ಯಕ್ತಪಡಿಸ್ಬೇಕು. ಹೇ ಭಗವಂತ, ಆ ಲಿಸ್ಟ್ನಲ್ಲಿ ನನ್ನ ಹೆಸರಿಲ್ಲ. ಆ 2.5 ಲಕ್ಷ ಜನರು ಸಾಯ್ತಕ್ಕಂಥ ಜನರದೇನು ಲಿಸ್ಟ್ ನೀ ತಯಾರು ಮಾಡಿದ್ದಿ, ಅದರಲ್ಲೇ ನನ್ನ ಹೆಸರಿಲ್ಲ, ಧನ್ಯವಾದ, ಥ್ಯಾಂಕ್ಸ್. ದೇವಸ್ಥಾನಗಳಿಗೆ ಹೋದಾಗ ಭಗವಂತನಿಗೆ ಧನ್ಯವಾದ ಹೇಳಬೇಕು. ಅಲ್ಲಿ ಏನೋ ಕೇಳಲಿಕ್ಕೆ ಹೋಗಬಾರ್ದು, ಅದು ಕೊಡು ಇದು ಕೊಡು, ಏನೂ ಕೊಡೋದು ಬೇಕಾಗಿಲ್ಲ. ಅಲ್ಲಿ ಕೇವಲ ಧನ್ಯತೆ, ಥ್ಯಾಂಕ್ಸ್ ಹೇಳಬೇಕು. ಈ ಜೀವನ ಕೊಟ್ಟಿದ್ದಿ, ಉಸಿರಾಡ್ತಾ ಇದ್ದೀನಿ, ನಡೆದಿದೆ, ಜಗತ್ತೆಲ್ಲ ನೋಡ್ತಾ ಇದ್ದೀನಿ, ಧನ್ಯವಾದ ಅಂತ ಹೇಳಿ. ಈ ರೀತಿ ನಮ್ಮ ವರ್ತನೆ ಇರಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ದೇವಸ್ಥಾನಗಳೇ ಹೋಗೋದ್ರ ಬಗ್ಗೆ ಒಂದು ಹೇಳ್ತಾರೆ. ನಾನು ಹೇಳಿರ್ತೇನೆ ಮೊದಲ. 20 ವರ್ಷದ ಹುಡುಗ, ಯುವಕ ದೇವಸ್ಥಾನಕ್ಕೆ ಹೋಗಲಿಲ್ಲ, ಮಂದಿರಗಳಿಗೆ ಅದೊಂದು ಇದು ಇದ್ದಿದ್ದಿಲ್ಲ, ದಿನನಿತ್ಯ ಹೋಗ್ತಕ್ಕಂಥ ಪ್ರಕ್ರಿಯೆ ಇದ್ದಿದ್ದಿಲ್ಲ ಅಂದ್ರೆ ಚಿಂತೆ ಮಾಡಬೇಕು. ಅಯ್ಯೋ 20 ವರ್ಷ ಬಂತು, ಈ ಮನುಷ್ಯ ದೇವಸ್ಥಾನಗಳಿಗೆ ಹೋಗ್ತಾ ಇಲ್ಲ, ಹೇಗಾಗಿತ್ತು ಇವನ ಜೀವನ, ಧಾರ್ಮಿಕ ಪ್ರವೃತ್ತಿ ಇಲ್ಲ, ವಿಚಿತ್ರವಾದಂಥ ಜೀವನದ ಹೇಗಾಗಿತ್ತು ಅಂತ ಹೇಳಿ. ಅದೇ ರೀತಿ
60 ವರ್ಷದ ಮುದುಕ ದೇವಸ್ಥಾನಕ್ಕೆ ಹೋದ್ರೆ ಚಿಂತೆ ಮಾಡಬೇಕು. ಅಯ್ಯೋ 60 ವರ್ಷ ಬಂದರೂ ಸಹಿತ ಇನ್ನು ದೇವಸ್ಥಾನಗಳಲ್ಲೇ ಭಗವಂತನ ನೋಡ್ತಾ ಇದ್ದಾನಲ್ಲ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ, ಎಲ್ಲ ಕಡೆ ಭಗವಂತ ಇದ್ದಾನೆಂಬ ಭಾವನೆ ಇವನಿಗೆ ಬರಲೇ ಇಲ್ಲ ಅಂಬುದು ಚಿಂತೆ ಮಾಡ್ಬೇಕಂತ. ಅದಕ್ಕೆ ಹೇಳ್ತಾರೆ, अपने ही गम में रोने वाले, अपने ही गम में रोने वाले जरा मुस्कुराना सीख ले, जिंदगी में तू किसी के काम आना सीख ले, जिंदगी में तू किसी के काम आना सीख ले, जो खिलाने में है मजा आप खाने में नहीं, जो खिलाने में है मजा आप खाने में नहीं. ಹೇ ತಮ್ಮ, ನಿಂದೆ ದುಃಖ ಹೇಳಬೇಡ, ನಿಂದೆ ಸುದ್ದಿ ಹೇಳಬೇಡ, ನಿಂದೆ ಸಮಸ್ಯೆಗಳೇ ಹೇಳಬೇಡ. ನಂದೇ ಕಷ್ಟ ಹೀಗದ್ರಿ ಹಾಗದ್ರಿ, ಜ್ವರ ಬಂದ್ರಿ, ಹೆಣ್ತಿಗೆ ಸುಸ್ತದ್ರಿ, ಮಗನಿಗೆ ಸುಸ್ತಾಗಿದ್ರಿ, ಮನೆ ದವಾಖಾನೆಗೆ ಇದ್ದವ್ರಿ, ಅವೆಲ್ಲ ಹೇಳಬೇಡ. ಇನ್ನೊಬ್ಬರು ಕೂಡ ಜಗತ್ತಿನಲ್ಲಿ ಅನೇಕ ತೊಂದರೆಗಳಲ್ಲಿದ್ದಾರ, ಸಮಸ್ಯೆಗಳಲ್ಲಿದ್ದಾರ, ತ್ರಾಸಗಳಲ್ಲಿದ್ದಾರ. ಅದನ್ನು ನೋಡಿ ನೀನು ದೇವರಿಗೆ ಥ್ಯಾಂಕ್ಸ್ ಹೇಳು. ಇವತ್ತು ಸೂರ್ಯೋದಯ ನೋಡಿದೆವು, ಇವತ್ತು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, ನನಗೆ ಈ ರೀತಿ ದೇವರಿಗೆ ಕೊಟ್ಟಿದ್ದಿ ಧನ್ಯವಾದ ಅಂತ ಹೇಳು. ಇದನ್ನು ಬೆಳೆಸ್ಕೋ ಅಂಥೇಳಿ ನಮ್ಮ ಹಿರಿಯರು ಹೇಳ್ತಾರೆ. ನಾವು ಆ ರೀತಿ ನಮ್ಮ ಮಕ್ಕಳಿಗೆ ಹೇಳಬೇಕು ಈ ಕಥೆಗಳನ್ನು. ನಾವು ಧನ್ಯತೆ ವ್ಯಕ್ತಪಡಿಸಬೇಕು. ದೇವರ ಹತ್ರ ಯಾವುದೂ ಕೇಳಲಿಕ್ಕೆ ಹೋಗಬಾರ್ದು. ನಮ್ಗೇನು ಬೇಕು, ನಮ್ಮ ಪ್ರಾರಬ್ಧ ಕರ್ಮದಿಂದ ನಮ್ಗೇನು ಕೊಡಬೇಕು ದೇವ್ರು ಕೊಡ್ತಾನೆ. ಎಲ್ಲರಿಗೆ ಯಾರ್ಯಾರು ಏನೇನು ಕೊಡಬೇಕಷ್ಟು ಆ ಧನ್ಯತೆ ವ್ಯಕ್ತ ಮಾಡ್ತಕ್ಕಂಥ ಅಭ್ಯಾಸ ನಮ್ಮಲ್ಲಿ ಇರಬೇಕು. ಅನೇಕ ಜನರು ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ನಮ್ಕಿನ ಹೆಚ್ಚು ಕಷ್ಟದಿದ್ದಾರೆ. ದುನಿಯಾ ಮೇ ಕಿತನಾ ಗಮ್ ಹೈ, ಮೇರಾ ಗಮ್ ಕಿತನಾ ಕಮ್ ಹೈ. ಎಷ್ಟು ಕಷ್ಟದಲ್ಲಿದ್ದಾರಪ್ಪ ಜಗತ್ತಿನಲ್ಲಿ ಜನರು, ಅನೇಕ ತೊಂದರೆಗಳಲ್ಲಿದ್ದಾರೆ. ನಾನು ಎಷ್ಟೋ ಇದರಲ್ಲಿದ್ದೀನಿ. ಸಿರಿಯಾದಲ್ಲಿ ನೋಡ್ರಿ ಭಯಂಕರ ಇದಾಗಿದೆ. 6 ಲಕ್ಷ ಜನರೇನಪ್ಪ ಅಂತಂದ್ರೆ ಕಾಶ್ಮೀರಿ ಪಂಡಿತರು ಬಂದು ಕೊಳಚೆ ಪ್ರದೇಶದಲ್ಲಿದ್ದಾರೆ, ದಿಲ್ಲಿ ಒಳಗೆ ಜೀವನ ಮಾಡ್ತಾ ಇದ್ದಾರೆ. ಭಯಂಕರ ಕೋಟ್ಯಾಧೀಶರು ಅವ್ರು ಬಂದು ಇವತ್ತಿನ ದಿವಸ ಭಿಕ್ಷಾಟನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟದ. ದೇಶ ಭ್ರಷ್ಟರಾಗಿ ಹೋಗ್ಲಿಕ್ಕತ್ತಾರ.